ಒಂದು ಕಡೆಯಿಂದ ಪ್ರಕೃತಿ, ಒಂದು ಕಡೆಯಿಂದ ಈ ಒಂದು ದೊಡ್ಡ ದುರಂತ. ದೇವರೇ ಬಲ್ಲ. ಕೆಲವು ಗಾಡಿಗಳು ಬ್ರೇಕ್ ಹಿಡಿಯಲ್ಲ, ಕೆಲವು ಗಾಡಿಯವರು ಇಲ್ಲಿ ವನವಾಸ, ಹೊಟ್ಟೆಗೆ ನೀರಿಲ್ಲದೆ ಎಷ್ಟು ಹೊತ್ತಾಯಿತು. ಇದನ್ನೆಲ್ಲ ಯೋಚನೆ ಮಾಡುವಂತಹ ವ್ಯವಸ್ಥೆ ಇದೆಯಾ? ಮಳೆಯಲ್ಲಿ ಎಲ್ಲಾ ಉನ್ನತಾಧಿಕಾರಿಗಳು, ಎಲ್ಲಾ ರಾಜಕಾರಣಿಗಳು ಈ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಆದರೆ ಅದೇ ಬಿಸಿಲು ಟೈಮಲ್ಲಿ ಒಂದು ಒತ್ತಡಪೂರ್ವಕವಾಗಿ ಕೆಲಸ ಮಾಡಿಸುವಂತ ಕೆಲಸ ಈ ಸಮಾಜದಲ್ಲಿ ಇಲ್ಲ. ಇದೇ 6 ತಿಂಗಳು ಮಳೆ, 6 ತಿಂಗಳು ಬಿಸಿಲು ಅಂತ ಪ್ರಪಂಚಕ್ಕೆ ಗೊತ್ತಿದೆ. ಆ ಮಳೆ ಇಲ್ದಿರೋ ಟೈಮಲ್ಲಿ ಇದನ್ನು ಸರಿಯಾಗಿ ಕೆಲಸ ಮಾಡಿದ್ರೆ ಈ ತರ ಕಷ್ಟ ಬರುತ್ತಾ? ಎಷ್ಟು ಜನಗಳಿಗೆ ಇದಕ್ಕಿಂತ ತೊಂದರೆ, ಎಷ್ಟು ಜನಗಳಿಗೆ ಹೊಟ್ಟೆಗೆ ನೀರಿಲ್ಲ, ಎಷ್ಟು ಕಡೆಯಿಂದ ಕಿರುಕುಳ. ಒಂದು ಕಡೆಯಿಂದ ನಮ್ಮ ಮೇಲೆ ಬೆಟ್ಟ ಬರುತ್ತಾ ಅಂತ ಭಯ, ಒಂದು ಕಡೆಯಿಂದ ಇದು ಒಂದು ಭಯ. ಯಾರಿಗಾದ್ರೂ ಬೇಕಾ ಈ ವನವಾಸ? ನೋಡಿ, ದಿನ ಬೆಳಕಾದ್ರೆ ಇದೇ ಒಂದು ಗೋಳು ರಸ್ತೆ ನೋಡಿ. ಇಷ್ಟೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ಬರೀ ಬೇಸಿಗೆ ಕಾಲದಲ್ಲಿ ಯಾವುದನ್ನೂ ನೋಡದೆ ಮಳೆಗಾಲದಲ್ಲಿ ಮಾತ್ರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ನೋಡಿ, ಇದು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದೆ. ರಾಷ್ಟ್ರೀಯ ಹೆದ್ದಾರಿಯ ಕಳಪೆ ಕಾಮಗಾರಿಯ ಗುಣ. ಸಾರ್ವಜನಿಕರಿಗೆ ಎಷ್ಟು ತೊಂದರೆ. ಇಷ್ಟೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ಬರೀ ಬೇಸಿಗೆ ಕಾಲದಲ್ಲಿ ಯಾವುದನ್ನೂ ನೋಡದೆ ಮಳೆಗಾಲದಲ್ಲಿ ಮಾತ್ರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ನೋಡಿ, ಇದು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದೆ. ಇದು ಎತ್ತಿನ ಹಳ್ಳದ ತೀರ ದೊಡ್ಡಪಳ್ಳಿ ಹತ್ರ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ಒಂದು ದೊಡ್ಡ ಗುಣ. ನೋಡಿ ಹೇಗಿದೆ, ಯೋಚನೆ ಮಾಡಿ. ದಿನ ಬೆಳಕಾದ್ರೆ ಇದೇ ಒಂದು ಗೋಳು ರಸ್ತೆ ನೋಡಿ. ಇವ್ರ ಹತ್ರ ಎಷ್ಟು ವೆಹಿಕಲ್ ಇದೆ ನೋಡಿ. ಇಷ್ಟು ದೊಡ್ಡ ಕಾಂಟ್ರಾಕ್ಟರ್ದಾರ 60 ಕಿಲೋಮೀಟರ್ ದೂರದಷ್ಟು ಕಾಂಕ್ರೀಟ್ ಕೆಲಸ ಮಾಡುವಂತ ಒಂದು ದೊಡ್ಡ ಕಂಪನಿ ನೋಡಿ. ಇವನ ಹತ್ರ ಎಷ್ಟು ಒಂದು ವಾಹನ ಇದೆ ನೋಡಿ. ಖಾಲಿ 1-2 ವಾಹನ, 1-2 ಇಟಾಚಿ JCB ಇದೆ ನೋಡಿ. ಇದೇ ನಮ್ಮ ದುರಂತ. ಯಾರು ಕೇಳೋರು ಯಾರಿದ್ದಾರೆ ನೋಡಿ. ಇದಕ್ಕಿಂತ ದೊಡ್ಡ ದುರಂತ ಬೇರೆ ಏನಿದೆ ನೋಡಿ. ಎಷ್ಟು ಜನಗಳಿಗೆ ಇದಕ್ಕಿಂತ ತೊಂದರೆ, ಎಷ್ಟು ಜನಗಳಿಗೆ ಹೊಟ್ಟೆಗೆ ನೀರಿಲ್ಲ, ಎಷ್ಟು ಕಡೆಯಿಂದ ಕಿರುಕುಳ. ಒಂದು ಕಡೆಯಿಂದ ನಮ್ಮ ಮೇಲೆ ಬೆಟ್ಟ ಬರುತ್ತಾ ಅಂತ ಭಯ, ಒಂದು ಕಡೆಯಿಂದ ಇದು ಒಂದು ಭಯ. ಯಾರಿಗಾದ್ರೂ ಬೇಕಾ ಈ ವನವಾಸ? ನೋಡಿ, ಇಲ್ಲಿ ಯಾರು ಕೇಳೋದು? ಅದೇ 6 ತಿಂಗಳು ಮಳೆ, 6 ತಿಂಗಳು ಬಿಸಿಲು ಅಂತ ಪ್ರಪಂಚಕ್ಕೆ ಗೊತ್ತಿದೆ. ಆ ಮಳೆ ಇಲ್ದಿರೋ ಟೈಮಲ್ಲಿ ಇದನ್ನು ಸರಿಯಾಗಿ ಕೆಲಸ ಮಾಡಿದ್ರೆ ಈ ತರ ಕಷ್ಟ ಬರುತ್ತಾ? ಮಳೆಯಲ್ಲಿ ಎಲ್ಲಾ ಉನ್ನತಾಧಿಕಾರಿಗಳು, ಎಲ್ಲಾ ರಾಜಕಾರಣಿಗಳು ಈ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಆದರೆ ಅದೇ ಬಿಸಿಲು ಟೈಮಲ್ಲಿ ಒಂದು ಒತ್ತಡಪೂರ್ವಕವಾಗಿ ಕೆಲಸ ಮಾಡಿಸುವಂತ ಕೆಲಸ ಈ ಸಮಾಜದಲ್ಲಿ ಇಲ್ಲ. ಇದೇ ನಮ್ಮ ದೊಡ್ಡ ದುರಂತ. ನೋಡಿ ನೋಡಿ, ಕೆಲವು ಗಾಡಿಗಳು ಬ್ರೇಕ್ ಹಿಡಿಯಲ್ಲ, ಕೆಲವು ಗಾಡಿಯವರು ಇಲ್ಲಿ ವನವಾಸ, ಹೊಟ್ಟೆಗೆ ನೀರಿಲ್ಲದೆ ಎಷ್ಟು ಹೊತ್ತಾಯಿತು. ಇದನ್ನೆಲ್ಲ ಯೋಚನೆ ಮಾಡುವಂತಹ ವ್ಯವಸ್ಥೆ ಇದೆಯಾ? ಏನ್ ಮಾಡಕ್ಕಾಗುತ್ತೆ? ನೋಡಿ, ಇದು ಒಂದು ದೊಡ್ಡ ದುರಂತವೇ ಸರಿ. ಇನ್ನಾದರೂ ಸ್ಥಳೀಯರು ಎಚ್ಚೆತ್ತು ಮುಂದಿನ ಬೇಸಿಗೆ ಕಾಲದಲ್ಲಾದ್ರೂ ಇದ್ರ ಬಗ್ಗೆ ಒಂದು ಕೆಲಸ ಮಾಡಿದ್ರೆ ಸಾರ್ವಜನಿಕರಿಗೆ ಒಂದು ದೊಡ್ಡ ಅನುಕೂಲ ಆಗ್ತಿತ್ತು. ಒಂದು ಕಡೆಯಿಂದ ಪ್ರಕೃತಿ, ಒಂದು ಕಡೆಯಿಂದ ಈ ಒಂದು ದೊಡ್ಡ ದುರಂತ. ದೇವರೇ ಬಲ್ಲ.